ತಮಿಳುನಾಡು ರಾಜಕೀಯದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಥೇಟ್ ಸಿನಿಮಾದಂತಾಗಿದೆ ವಿಜಯ್ ಅವರ ಪೊಲಿಟಿಕ್ಸ್ ಲೈಫ್. ನಾಳೆ ವಿಜಯ್ ಪ್ರಮಾಣ ವಚನ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ತಮಿಳುನಾಡು ಪೊಲಿಟಿಕ್ಸ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಥೇಟ್ ಸಿನಿಮಾದಂತಾಯ್ತು ವಿಜಯ್ ಪೊಲಿಟಿಕ್ಸ್ ಲೈಫ್. ನಾಳೆ ವಿಜಯ್ ಪ್ರಮಾಣ ವಚನ ಡೌಟ್ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಪೊಲಿಟಿಕ್ಸ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆ ಟೈಮ್ ನಲ್ಲಿ ವಿಜಯ್ಗೆ ಕೈ ಕೊಟ್ಟಿದೆ ಮುಸ್ಲಿಂ ಲೀಗ್. ಡಿಎಂಕೆ ಸ್ಟಾಲಿನ್ ಅನ್ನ ಭೇಟಿಯಾಗಿದ್ದಾರೆ ವಿಸಿಕೆ ಮುಖ್ಯಸ್ಥ. ಸ್ಟಾಲಿನ್ ಅವರ ನಿವಾಸದಲ್ಲಿ ವಿಸಿಕೆ ಮುಖ್ಯಸ್ಥ ತಿರುಮಾವಳನಿದ್ದಾರೆ. ಟಿವಿಕೆಗೆ ಕೈ ಕೊಟ್ಟು ಸ್ಟಾಲಿನ್ ಮನೆ ಸೇರಿದ್ದಾರೆ ವಿಸಿಕೆ ಮುಖ್ಯಸ್ಥ. ಟಿವಿಕೆಗೆ ಬೆಂಬಲ ನೀಡಬೇಕು ಅಂತ ಅಂದ್ರೆ ಡಿಸಿಎಂ ಸ್ಥಾನ ಕೊಡಬೇಕು, ಮಂತ್ರಿಗಿರಿಯನ್ನ ನೀಡಬೇಕು ಅಂತೇಳಿ ವಿಸಿಕೆ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿತ್ತು. ಸೊ ಅಲ್ಲಿಗೆ ಟಿವಿಕೆ ಕಡೆಯಿಂದ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ ಓಕೆ ಅನ್ನುವಂಥ ಸಿಗ್ನಲ್ ಸಿಗಲಿಲ್ಲ, ಗ್ರೀನ್ ಸಿಗ್ನಲ್. ಹಾಗಾಗಿ ಈಗ ಬೆಂಬಲವನ್ನು ವಾಪಸ್ ಪಡ್ಕೊಂಡು ನೇರವಾಗಿ ಹೋಗಿ ಡಿಎಂಕೆ ಸ್ಟಾಲಿನ್ ಅವರನ್ನು ಭೇಟಿಯಾಗಿದ್ದಾರೆ ವಿಸಿಕೆ ಮುಖ್ಯಸ್ಥ. ಅವರ ನಿವಾಸದಲ್ಲಿ ತಿರುಮಾವಳನ್ ಏನಿದ್ದಾರೆ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಈಗ ಏನು ಅಂತೂ ಇಂತೂ ಹೇಗೋ ಪ್ರಯಾಸದಿಂದ ನಂಬರನ್ನು ಮಾಡಿದ್ರು. ಸರ್ಕಾರ ರಚನೆಗೆ ಬೇಕಾದಂಥ ಮ್ಯಾಜಿಕ್ ನಂಬರ್ ಏನಿದೆ ಅದು ಸಿಕ್ತು. ಇನ್ನೇನು ನಾಳೆಯಿಂದ ವಿಜಯ್ ಅವರ ದರ್ಬಾರ್ ಶುರುವಾಗುತ್ತೆ ತಮಿಳುನಾಡಿನಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಬಟ್ ಇಲ್ಲ, ಈಗ ಒಂದು ರೀತಿ ಸಿನಿಮಾದಲ್ಲಿ ಹೆಂಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಸಿಗ್ತಾ ಇರುತ್ತಲ್ಲ ಆ ಥರ ತಮಿಳುನಾಡು ಚುನಾವಣೆ ಆದ ನಂತರದಲ್ಲಿ, ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಈಗ ಕಳೆದ 3 ದಿನಗಳಿಂದಲೂ ಇದೇ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಮೊದಲಿಗೆ ಕಾಂಗ್ರೆಸ್ ಸಪೋರ್ಟ್ ಸಿಕ್ತು,